ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಗೈಸ್, ಸಿಂಗಲ್ ಆಗಿದ್ದಾರೆ ಇನ್ನೂ ಕೂಡ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾ? ನೋಡಿ ಸ್ನೇಹಿತರೆ, ಇದು ಸೂಪರ್ ಆಗಿರ್ತಕ್ಕಂತಹ ಒಂದು ಪ್ರೊಫೈಲ್ ಆಗಿದೆ. ಈ ಒಂದು ಆಂಟಿಗೆ ಒಬ್ಬ ಹುಡುಗ ಬೇಕು. ಏನು ಸ್ನೇಹಿತರೆ, ಆಂಟಿ ಅಂತ ಹೇಳ್ತಾ ಇದ್ದೀನಿ ಅಂತ ಶಾಕ್ ಆಯಿತಾ? ಇಲ್ಲ, ವಯಸ್ಸು ಇವ್ರದ್ದು 32. ನಮಗೆ ಸುಮ್ಮನೆ ಎಡಿಕ್ಟಲ್ಲಿ 26 ಅಂತ ಹೇಳಿದ್ದಾರೆ. ಬಟ್ ನಾವು ಸುಳ್ಳು ಹೇಳಲ್ಲ, ನಿಜ ಹೇಳ್ತೀವಿ. ಹೆಸರು ಸೌಮ್ಯ ನಾಯಕ್. ಶಿಕ್ಷಣ MA ಸೋಷಿಯಾಲಜಿ. ಉದ್ಯೋಗದಲ್ಲಿ NGO ಕೆಲಸಗಾರ್ತಿ. ಇವರಿಗೆ ಸ್ಯಾಲ್ರಿ ಅಂದರೆ ಪಗಾರ 26,000. ಊರು ಹಾಸನ ಜಿಲ್ಲೆಯ ಅರುಕೆರೆಯ ಒಂದು ಹಳ್ಳಿನಲ್ಲಿ ಇವರು ವಾಸ. ಹವ್ಯಾಸ ಬಂದ್ಬಿಟ್ಟು ಸಾಮಾಜಿಕ ಸೇವೆ ಮತ್ತು ವಾದ್ಯದಲ್ಲಿ ಸಂಗೀತವಾಗಿರ್ತಕ್ಕಂತಹ ಒಂದು ಕೆಲಸ. ತಂದೆಯವರು ಪುರಸಭೆಯ ಒಂದು ನೌಕರ, ತಾಯಿಯವರು ದೇವಾಲಯದಲ್ಲಿ ಪೂಜಾರಿ, ಸಹೋದರ ಒಬ್ಬ ಸರ್ಕಾರ ಉದ್ಯೋಗದಲ್ಲಿ ಇದ್ದಾರೆ. ಸೊ ಒಟ್ಟಾರೆ ಒಂದು ಶಾರ್ಟ್ಕಟ್ಟಾಗಿ ಹೇಳಬೇಕು ಅಂದರೆ, ಒಂದು ರಿಚ್ ಆಗಿರ್ತಕ್ಕಂಥ ಫ್ಯಾಮಿಲಿಯಲ್ಲಿ ಬೆಳೆದು ಬಂದಿರತಕ್ಕಂಥ ಸೌಮ್ಯ ಅವರಿಗೆ ಒಬ್ಬ ಬಡತನದ ಹುಡುಗ, ಇವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳು ಇರತಕ್ಕಂಥ ಹುಡುಗ ಬೇಕು. ಫೋಟೋದಲ್ಲಿ ತುಂಬ ಸಖತ್ತಾಗಿ ಹಾಟಾಗಿ ಕಾಣಿಸ್ತಾ ಇದ್ದಾರೆ. ಇವಾಗ ಇವರಿಗೆ ಯಾವ ರೀತಿಯ ಹುಡುಗ ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ. ಮೊದಲನೇದಾಗಿ ಫೋಟೋನ ಕ್ಲಿಯರಾಗಿ ಇನ್ನೊಮ್ಮೆ ನೋಡ್ಕೊಳ್ಳಿ, ಮತ್ತೊಮ್ಮೆ ನೋಡ್ಕೊಳ್ಳಿ. ಇಷ್ಟ ಆದ್ರೆ ಬನ್ನಿ ಸ್ನೇಹಿತರೆ. ಸಹನೆ ಉಳ್ಳಂತಹ, ಸ್ವಭಾವದಲ್ಲಿ ಮೃದು ಹೃದಯದಂಥ ಮತ್ತು ಸ್ವಾಭಾವಿಕ ಜೀವನ ನಡೆಸಿಕೊಂಡು ಹೋಗುವಂತಹ ಹುಡುಗ ಬೇಕು. ಉದ್ಯೋಗ ಭವಿಷ್ಯದಲ್ಲಿ ಶಿಕ್ಷಣದ ಸ್ಪಷ್ಟ ಗುರಿ ಮತ್ತು ಜವಾಬ್ದಾರಿಯನ್ನು ಅರಿತವ ಹುಡುಗ ಆಗಿರಬೇಕು. ಅನುಕೂಲಕ್ಕೆ ತಕ್ಕ ಕೆಲಸ, ಪ್ರೀತಿ ಕೊಟ್ಟರೆ ಅಷ್ಟೇ ಸಾಕು. ದುಡಿಯುವಂತಹ ಮತ್ತು ಸಹನೆಯಿಂದ ಕೆಲಸ ಮಾಡುವಂತಹ ಹುಡುಗ ಇಲ್ಲದೇ ಇದ್ದರೂ ಪರವಾಗಿಲ್ಲ, ನಾನೇ ದುಡಿದು ಕೆಲಸ ಮಾಡ್ತೇನೆ, ಒಟ್ಟಿನಲ್ಲಿ ನನ್ನನ್ನು ಚೆಂದವಾಗಿ ನೋಡ್ಕೊಂಡು ಹೋಗಬೇಕು. ಆ್ಯಂಡ್ ಇನ್ನೂ 2 ಸೀಕ್ರೆಟ್ ಆಗಿರ್ತಕ್ಕಂತಹ ಪಾಯಿಂಟ್ ಇದೆ. ಅದೇನೆಂದರೆ, ಪ್ರಸ್ತುತ ಹುಡುಗನಿಗೆ ಲೈಟಾಗಿ ಕುಡಿಯುವಂತಹ ಚಟ ಇರಬೇಕು. ಆ್ಯಂಡ್ ಹುಡುಗಿರ ಚಟ ಅಲ್ಲ, ಕುಡಿಯುವಂಥ ಚಟ ಅಂತೆ. ಯಾಕಂದರೆ ಇವರು 2014ನೇ ಇಸ್ವಿಯಲ್ಲಿ ಇರಬೇಕಾದ್ರೆ ಪ್ರಸ್ತುತ ಕೆಲವೊಂದಿಷ್ಟು ಚಟ ಇವ್ರಿಗೆ ಆವರಿಸ್ಕೊಂಡಿದೆ. ಅದರಲ್ಲಿ ಡ್ರಿಂಕಿಂಗ್ ಅಂದರೆ ಇದು ಬಿಯರ್ ಅಂತೀವಲ್ಲ, ಕಿಂಗ್ ಫಿಶರ್, ಅದು ಮಾತ್ರ ಕುಡಿತಾರೆ. ಅದು ಬಿಟ್ಟು ಬೇರೆ ಏನೂ ಕೂಡ ಇವ್ರು ಕುಡಿಯಲ್ಲ. ಸೊ ಇದನ್ನು ಯಾರಿಗೂ ಕೂಡ ಹೇಳಬೇಡಿ ಅಂತ ಹೇಳಿದ್ದಾರೆ. ಇವಾಗ ಇವರು ನಿಮಗೆ ಇಷ್ಟ ಆಗಿದ್ದಾರಾ? ಇವಾಗ ಇನ್ನೂ ಕೂಡ ಇಷ್ಟ ಆಗುವಂಥ ರೀತಿಯಲ್ಲಿ ಯಾಕಂದರೆ ಅವರ ಆಸ್ತಿ ಕೇಳಿದ್ರೆ ಶಾಕ್ ಆಗ್ತೀರಾ. ಆಸ್ತಿನಲ್ಲಿ ನಂಬರ್ 1 ಬಂದುಬಿಟ್ಟು 3 ಲಕ್ಷ ರೂಪಾಯಿಯ 13 ಲಕ್ಷ ರೂಪಾಯಿಯ ಈ ಒಂದು ಕಾರಿನ ಒಡತಿ ಒಂದು. ಕಾರಿನ ಒಡತಿ. ಎರಡನೇದಾಗಿ ಒಂದು ಮನೆಯ ಒಡತಿ, ನಿಮ್ಮ ಪ್ರೀತಿಯ ಗೆಳತಿ ಮತ್ತು 10 ಲಕ್ಷ ರೂಪಾಯಿ ಆಸ್ತಿಯ ಹಣಕಾಸಿನ ಮಂತ್ರಿ. ಅಂದರೆ ಇವಾಗ ತಮ್ಮ ಕೂಡ ಒಬ್ಬ ಗೌರ್ಮೆಂಟ್ ನೌಕರ, ತಂದೆಯವರು ಪುರಸಭೆಯಲ್ಲಿ ಒಬ್ಬ ನೌಕರ, ತಾಯಿಯವರು ಪೂಜಾರಿ. ಇನ್ನೇನು ಬೇಕ್ರಿ? ಎಷ್ಟು ದುಡ್ಡು ಇರುತ್ತೆ? ಒಬ್ಬಳು ಮಗಳು, ಒಬ್ಬ ಮಗ ಜಾಬ್ನಲ್ಲಿದ್ದಾನೆ, ಅವನು ಬೇರೆ ಊರಿನಲ್ಲಿದ್ದಾನೆ. ಎಲ್ಲರ ಕಡೆ ಸುಮ್ಮನೆ ಒಂದು ಮಂತ್ಲಿ ಒಂದು 10 ಸಾವಿರ ಇಸ್ಕೊಂಡ್ರೂ ಕೂಡ 50,000 ರೂಪಾಯಿ ಆಯಿತು. ಎಷ್ಟು ಅಂತ ಸೇವ್ ಮಾಡಿ ಇಡ್ತೀರ ಒಂದು 2 ವರ್ಷದ ತನಕ. ಅದರಲ್ಲಿ ಇವರು ಕೂಡ ಈ ಒಂದು ಕಾರನ್ನ ತೆಗೆದುಕೊಂಡು ಇವಾಗ ಇಷ್ಟು ದುಡ್ಡಿನ ಒಡತಿಯಾಗಿದ್ದಾರೆ. ಸ್ನೇಹಿತರೆ, ಯಾರೂ ಕೂಡ ಇಂಥ ಚಾನ್ಸ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವು ನಿಮ್ಮ ಮಾಹಿತಿಗಳನ್ನು ಅವ್ರಿಗೆ ಮೇಲ್ ಮುಖಾಂತರ ತಿಳಿಸಿ. ಮೇಲ್ನಲ್ಲಿ sri9591@gmail.comಗೆ ಮೇಲ್ ಮಾಡಿ. ಇದು ಡೈರೆಕ್ಟಾಗಿ ಅವರಿಗೆ ಹೋಗುತ್ತೆ. ಆ್ಯಂಡ್ ಕಾರು ಈ ರೀತಿ ಇದೆ ಕಲರಲ್ಲಿ. ಮೈಲೇಜಿಂಗಲ್ಲಿ 1.2 ಲೀಟರ್ ಡೀಸೆಲ್ ಇಂಜಿನು. ಮೈಲೇಜಿಂಗ್ 20ರಿಂದ 26 ಕಿಲೋಮೀಟ್ರ್ ಹೋಗುತ್ತೆ. ಸ್ಪೀಡಲ್ಲಿ 150ರ ಸ್ಪೀಡು. ಆ್ಯಂಡ್ ಕಲರಿಂಗಲ್ಲಿ ಈ ಒಂದು ಗ್ರೇ ಕಲರ್ ಇದೆ. ಒಳಗಡೆ ಸೀಟು ಬಂದುಬಿಟ್ಟು 5 ಸೀಟಿನ ಒಂದು ಕಾರು. ನೋಡ್ತಿದ್ದೀರಾ, ಆಸ್ತಿಗೆ ಯಾವ ರೀತಿ ವ್ಯಾಲ್ಯೂ ಕೊಡ್ತೀರೋ ಅವರ ಮನಸ್ಸಿಗೂ ಕೂಡ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗೂ ಕೂಡ ವ್ಯಾಲ್ಯೂನ ಕೊಡಿ. ಅವರು ನಿಮಗೆ ನಿಮ್ಮ ಜೀವನನೇ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ. ಆ್ಯಂಡ್ ತುಂಬ ಕಾಳಜಿಯಿಂದ ನಿಮ್ಮನ್ನು ಕಾಣ್ತಾರೆ. ಸ್ನೇಹಿತರೆ, ಸ್ವಲ್ಪ ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ಖಂಡಿತವಾಗ್ಲೂ ಅವರಿಂದ ನಿಮಗೆ ಮೋಸ ಮಾಡುವಂತಹ ಚಾನ್ಸಸ್ ಇದೆ. ಕಾರಿನ ಒಳಗಡೆ ಈ ರೀತಿ ಸೀಟ್ ನೋಡ್ತಿದ್ದೀರಾ. ನಿಮ್ಮನ್ನು ಮೊದಲ ಭೇಟಿಗೆ ಇದೇ ಕಾರಲ್ಲಿ ಅವರು ಬರೋದು. ಬಂದು ನಿಮ್ಮನ್ನು ಭೇಟಿಯಾಗಿ ಒಂದು ಹಗ್ಗು ಮತ್ತು ಒಂದು ಮುತ್ತನ್ನು ಕೊಟ್ಟು ಪ್ರಸ್ತುತ ಇಬ್ಬರ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನೋಡ್ತಿದ್ದೀರಾ ಒಳಗಡೆ ಇರ್ತಕ್ಕಂತಹ AC ಸೀಟ್.
ಮತ್ತು ಕಂಫರ್ಟೇಬಲ್ ಆಗಿರ್ತಕ್ಕಂಥ ಫೋಲ್ಡಿಂಗ್ ಸೀಟ್, ಏರ್ ಬ್ಯಾಗ್, ಸಾಂಗ್ ಪ್ಲೇಯಿಂಗ್ ಡಿಸೈನ್, ಟೈರ್ 100 ಕಂಡೀಷನ್ ಇದೆ ಸ್ನೇಹಿತರೆ. ಸೊ ನೀವು ಬೇಗ ಬೇಗ ಫೋಟೋ ಸಮೇತ ನಿಮ್ಮ ವಿವರಣೆ ಸಮೇತ ನಿಮ್ಮ ಮಾಹಿತಿಗಳನ್ನು ಅವರಿಗೆ ಮೇಲ್ ಮಾಡಿ. ಮೇಲ್ನಲ್ಲಿ ನಿಮಗೆ ತಿಳಿಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದೇನೆ, ಚೆಕ್ ಮಾಡಿ.